ಯಾತಪ್ಪ ಮಲ್ಲಯ್ಯ, ಇವಾಗ ಯಾತಪ್ಪ ಏನೋ ಪಂಚಾಯ್ತಿ ಮಾಡಬೇಕು ಅಂತೇಳಿ ನಿಮ್ಮ ಅಯ್ಯಮ್ಮ ಹಿಂಗೆ ಮಾಡಿದಾಳೆ. ಇನ್ನು ಮಯ್ಯಪ್ಪನೂ ಈಗ ಗಿರಿಧರನ ಹೆಂಡತಿ ಸೇರ್ಕೊಂಡು ಹಿಂಗೆ ಮಾಡ್ಯಾವ್ರೆ ಅಂತ ಯಾತತ್ತ ಹೇಳ್ದಪ್ಪ. ಈ ಏನಪ್ಪ ಮಲ್ಲವ ಇವೆಂಗೋಸ್ರ ನೋಡಿದಿರಲ್ಲ ಗೌಡ್ರಿ ನೀವೇನೆ ಇಟ್ಕೊ ಕೇಣಿ ಸಾಣೆ ತಿಳ್ಕೊಂಬೋದು ಇಟ್ಕೊಂಬೋದು ನೋಡಿದಿರಲ್ಲ ಹೆಂಗೋಸ್ರವು ಬರೀ ಇಂಥವೇನಿ. ಅವಳು ಎಲ್ಲ ಹೇಳಿದ್ಕೆಲ್ಲ ನೀವು ಅದು ಯಾಕೆ ಹಂಗೆ ಮಾತಾಡ್ತೀರಿ ಹೇಳ್ರಿ. ಯಾತಿಲ್ಲ ಅವಳು ಅಯ್ಯಮ್ಮನ ಮನೆ ಕೆಲ್ಸಕ್ಕೆ ಬಂದಿತ್ತು, ಮನೆ ಕೆಲ್ಸಕ್ಕೆ ಬಂದಿದ್ದು ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಇವಳು ಯಾತ ಮಾತಾಡಿ ಹೇಳಿ ತಾಳು ಕೆಟ್ಟಾಳಂಗೆ ಮಾತಾಡಿ ಈಗ ಹಿಂಗೆ ಮಾಡ್ತಾಳೆ. ಅಲ್ಲ ಗೊತ್ತಾಗಲ್ಲ ಒಂದೀಟ ನನ್ನ ಇವಳಿಗೆ ತಾಳು ಕೆಟ್ಟಾಳಂಗೆ ಮಾತಾಡ್ತಾಳಲ್ಲ. ನಮ್ಮ ಅಯ್ಯಮ್ಮಗೂ ಗೊತ್ತಾಗಲ್ಲ, ಅವಳಿಗೂ ಗೊತ್ತಾಗಲ್ಲ. ಯಾತನ ಎಲ್ಲ ನಾನು ಇಲ್ದಾಗ ಇವಳು ಬೇರೆ ಬಂದು ಇಲ್ಲಿ ಹುಡುಗಿ ಸರಿ ಇಲ್ಲ ಇಸುನಂದ ಅಂತ ಹೇಳಿ ಹೇಳ್ದಿತ್ತೆ. ಸುಮ್ಮನೆ ಯಾರು ಹೇಳಲ್ಲ ಗೌಡ್ರೆ. ಇವರಿಬ್ರು ಬಂಡವಾಳ ನಾನು ಬಯಲು ಮಾಡ್ತೀನಿ. ಅಲ್ಲ ಎಷ್ಟು ಸುಳ್ಳು ಹೇಳ್ತಾಳೆ ಗೊತ್ತೇ. ಅಲ್ಲ ನಾನು ಇಲ್ಲ ಸಮಯದಾಗೆ ನನ್ನ ಗಂಡನ ಜೊತೆಗೆ ಸೇರಿಕೊಂಡು ಮನೆ ಕೆಲ್ಸಕ್ಕೆ ಅಂತ ಹೇಳಿ ಕೇಳ್ಕೊಂಡು ಬಂದವಳೆ. ಹಿಂಗೆಲ್ಲ ಇರೋದಕ್ಕೇನೆ ಅವಳು ನಮ್ಮ ಮನೆ ಕೆಲ್ಸಕ್ಕೆ ಬಂದಿರೋದಿಲ್ಲ ಅಂದ್ರೆ ಬರೋ ಅಂತ ಹಿಂಗ್ಸಲ್ಲ ಇವಳು. ಎಲ್ಲ ಇರೋದಕ್ಕೇನೆ ನಮ್ಮ ಮನೆ ಕೆಲ್ಸಕ್ಕೆ ಬಂದಿರೋದು ಇವಳು. ನನ್ನಂಬಳು ಇವಳೆ ಇಂಥ ಊಟ ಬಿಟ್ಟು ಕೂಕೊಂಡವಳೆ, ಊಟ ಬಿಟ್ಟು ಆಟ ಆಡ್ತಾಳೆ. ನನ್ನಂಬಳಲ್ಲ ಗೌಡ್ರೆ. ಅವತ್ತು ಪಂಚಾಯತಿಗೆ ಹಾಕ್ದಾಗ 2-3 ಮದುವೆ ಆದವಳು ಅಂತ ನನ್ನಂಬಳಲ್ಲ. ಕಣ್ಣಕ್ಕೆ ಬೆಳ್ಳಿಕ್ತಾಗ ನನ್ನಂಬಳಲ್ಲ. ಮತ್ತೆ ಇವಳು ಎಂಥವಳು ಇವಾಗ, ಇವಳು ಎಂಥ ಬದುಕು ಮಾಡ್ಯವಳೆ, ಮತ್ತೆ ಇವಳು ಎಂಥವಳು ಇವಾಗ ಮಾತಾಡ್ಬೇಕು. ಮತ್ತೆ 5 ನಿಮಿಷ ಸುಮ್ಕಿರಮ್ಮ, ನೀನು ಸುಮ್ಕಿರು. ಅದೇನು ಅಂತ ಮಾತಾಡೋಣ. ಏನಮ್ಮ ಗೊತ್ತಾಗಲ್ಲ ನಿನ್ಗೆ ಬಂದೀಟ ನಾನು ಅವತ್ತೇ ಹೇಳಿದ್ದೀನಿ ಇಂಥವೆಲ್ಲ ಮಾಡಬೇಡ್ರಿ ಕಣಮ್ಮ ಅಂತ ಹೇಳಿ. ನಿನ್ಗೆ ಯಾವ ಸತಿ ನಮ್ಮ ಹೇಳೋದು, ಒಬ್ರು 9ಕ್ಕಿಂತ ಮುಂಚೆಗೆ ಯೋಚನೆ ಮಾಡಬೇಕು. ಇಂಥವೆಲ್ಲ ಮಾಡ್ತಾರೆ, ನಮ್ಮ ಮರ್ಯಾದೆ ಇರ್ತಾವ ಮಾಡಿದ್ರಿ ಇಂಥವೆಲ್ಲನ ಊರಾಗೆ. ನಿಮ್ಮಂಥವ್ರನ್ನ ಯಾರನ್ನ ನೋಡಿ ಎಲ್ಲ ಕಲಿಬೇಕಾಗುತ್ತೆ, ಸಣ್ಣರು ದೊಡ್ಡವರು. ಒಬ್ರು ಮಾಡೋದು ನೋಡಿ ಕೋತಿ ತಾನು ಕೇಳೋದಲ್ದಲ್ಲಿ ಮನೆಯೆಲ್ಲ ಕೆಡಿಸ್ತೋಮಂಗೆ ಒಬ್ರು ಮಾಡೋದು ನೋಡಿ ಊರಾಗೆಲ್ಲ ಕಲ್ತ್ಕೊಂಡು ಬರೀ ಇಂಥವೇ ಆಗ್ಬೇಕಲ್ಲ. ಸ್ವಲ್ಪ ನಯ ಬಾಯಿ ಇರಬೇಕು. ಅಲ್ಲ ಕಣಮ್ಮ, ಕಟ್ಕೊಂಡು ಗಂಡ ಏನಂತಾನೆ ಅಂತ ಬಾಯಿ ಇರಬೇಕು. ಅವ್ರ ಹೆಂಡತಿ ಏನಂದಳು ಅಂಬೋದು ಬಾಯಿ ಇರ್ಬೇಕು ಕಣಮ್ಮ. ನೋಡ್ರೆ ಸುಮ್ಮನಿರ್ರಿ, ನನ್ನ ಹೆಂಡ್ತಿನ ಯಾಕೆ ಬೈತೀರಾ? ಅವಳು ಹೆಂಗೆ ಅಂತ ನಿಮಗೆ ಗೊತ್ತಿಲ್ಲ. ಅವಳು ಇಲ್ಲದ್ದೆಲ್ಲನ ಹುಟ್ಟಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಆಗ ಅವಳು ಸೇವಂತಿ ಹೇಳ್ಕೊಟ್ಟಿರೋದ ಯಮ್ಮನಿಗೆ ಕರೆದುಬಿಟ್ಟು ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಮನೆ ಕೆಲ್ಸಕ್ಕಂತ ಕರೆಸ್ಕೊಂಡು ಈ ರೀತಿ ಅಪರಾಧ ಮಾಡ್ತಾ ಇದ್ದಾರೆ. ಈ ರೀತಿ ನನ್ನ ಹೆಂಡತಿ ಮೇಲೆ ಅಪರಾಧ ಮಾಡ್ತಾ ಇದ್ದಾರೆ. ಅವಳು ಹೇಳ್ಕೊಟ್ಟಿರೋದು ಸೇವಂತಿ. ಅದೇ ಮತ್ತೆ ಒಳಂದೊಳಗೆ ಎಲ್ಲ ಪ್ಲಾನ್ ಮಾಡ್ಕೊಂಡವ್ರೆ. ಅಲ್ಲಿ ನಾವು ನಮ್ಮ ಸರ್ ಅಂತ ಹೋಗ್ತೀವಿ, ಅಯ್ಯಮ್ಮ ಮನೆ ಕೆಲ್ಸಕ್ಕೆ ಬತ್ತಿ ಅಂತ ಕರೀತು. ಅಯ್ಯಮ್ಮನೇ ಕರೆದು ಇಂಥ ಆರೋಪ ಮಾಡ್ತಾ ಇತ್ತಲ್ಲ, ಹಿಂಗೆ ಮಾಡೋದು ಅದೇ ಬೇಕಲ್ಲ ಮಾಡ್ತಾ ಇರೋದು ಇದನ್ನ. ಇವಳು ಅಂದಲ್ಲ ಅಂಬೋದೊಂದು ಸಿಟ್ಟಿಗೆ ಸೇಡಿಗೆ ಹಿಂಗೆ ಮಾಡ್ತಾ ಇರೋದು ಗೌಡ್ರೆ. ಅವತ್ತು ಅಂದಿದ್ಲಲ್ಲ ಇವಳು 2-3 ಮದುವೆ ಆದಳು, ಅವಳು 2-3 ಮದುವೆ ಆದಳು, 2-3 ಮದುವೆ ಆದಾಗ ಆಗಿರೋಳು ಅಂತ ಅಂದೇ ಅಂತಾರೆ. ನಮ್ದಂಗಿರ್ತಾರೆ ಅಂತ ಮಾತಾಡಿದ್ಕೆ ನಾನು ನಿನಗೆ ಅಂತ ಅದನ್ನ ತರ್ಬೇಕು ಕಡೆ ಅಂತ ಹೇಳಿ ತಲೆಗೆ ತಂದು ಎಳಿತೀನಿ ಅಂತ ಹೇಳ್ದಿರೋದು. ಇಂಥದ್ದು ಮಾತಾಡ್ತಾ ಇರೋದು ಇವಾಗ ಹುಟ್ಟಿಸ್ಕೊಂಡು. ಬಿಡ್ರತ್ತ ಹೋಗ್ಲಿ ಬಿಡೇ ವೇದ, ಸುಮ್ಮನೆ ಇವಾಗೇನು ಒಟ್ಟು ಯಾಕೆ ಸುಮ್ಮನೆ ಇಪ್ಪಟ್ಟು ಮನೆ ಕೆಲ್ಸಕ್ಕೆ ಬರೋದು ಬೇಡ, ಏನೋ ಬೇಡ. ನಿಮ್ಮ ಪಾಡಿಗೆ ನೀವಿರು, ನಮ್ಮ ಪಾಡಿಗೆ ನಾವಿರ್ತೀವಿ. ಅಲ್ಲ ಅಣ್ಣ, ನಿಂದು ಎಷ್ಟು ಒಳ್ಳೆ ಮನ್ಸು ಅಂತ ನನಗೆ ಗೊತ್ತೈತೆ. ನನ್ನ ಹೆಂಡತಿ ಅಂತವಳು ಅಂತ ನನಗೆ ಗೊತ್ತೈತಿ. ಅಮ್ಮ ಇಲ್ಲ ಸಲ್ಲದೆಲ್ಲ ಹುಟ್ಟಿಸ್ಕೊಂಡು ಮಾತಾಡಿ ಇಂಥವೆಲ್ಲ ಹೇಳಿದ್ರೆ ಯಾರು ನಂಬ್ತಾರಣ? ಇಲ್ಲಿ ಯಾರು ನಂಬಲ್ಲ. ನನ್ನ ಹೆಂಡತಿ ಹೆಂಗೆ ಅಂತ ನನಗೆ ಗೊತ್ತೈತೆ. ಹಿಂಗೆಲ್ಲ ಮಾತಾಡಬಾರ್ದು ನೋಡಮ್ಮ. ಅವ್ರು ನೋಡಿರಿ ಹಿಂಗಂತ ಹೇಳ್ತಾ ಇದ್ದಾರೆ. ಹಿಂಗೆಲ್ಲ ಮಾತಾಡಬಾರ್ದು ಕಣಮ್ಮ. ನಿನ್ನ ಗಂಡನ ಮರ್ಯಾದೆನೂ ಹೋಗುತ್ತೆ. ಹುಟ್ಟಿಸ್ಕೊಂಡು ಅಂಥವೆಲ್ಲ ಮಾತಾಡಬಾರ್ದು. ಹೆಂಗಸ್ರವ ಇಂಥವೇ ಕಣಮ್ಮ, ಬರೀ ಹುಟ್ಟಿಸ್ಕೊಂಡು ಮಾತಾಡೋದು ಹೇಳೋದು ಅವು ಇವು ಇದ್ದಾವೇನೆಯ. ನಾನು ಫೋನ್ನಾಗ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನಾನು ಯಾವ ಸಾಕ್ಷಿ ಆಧಾರ ಇಲ್ದಲೇನೆ ನಾನು ಮಾತಾಡಕ್ಕೆ ಹೋಗಲ್ಲ ಗೌಡ್ರೆ. ನನಗೂ ಬುದ್ಧಿ ಐತಿ. ಇವಾಗಿನ ಕಾಲದಾಗೆ ಹೆಂಗೆ ಬೇಕಾದ್ರೂ ಉಲ್ಟಾ ಹೊಡಿತಾರೆ, ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ ಜನಗಳು. ಏನು ಇವಾಗೇನು ಅದೆಲ್ಲನ ಮುಂದೇನಾಗುತ್ತೆ, ಏನು ನಾನು ಸುಳ್ಳು ಹೇಳ್ಬೋದಾ ಹೇಳ್ಬಾರ್ದಾ ಅಂತೇಳಿ ಅವನ್ನೆಲ್ಲ ಯಾರು ಯೋಚನೆ ಮಾಡೋಂಥ ಜನಗಳಿಲ್ಲ. ಎಲ್ಲ ಎಂತೆಂಥ ಜನಗಳಿರ್ತಾರೆ ಅಂತ ನನಗೂ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ನಾನು ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನನ್ನ ಫೋನಲ್ಲೇ ಆಡಿಯೋ ವಿಡಿಯೋ ಎಲ್ಲ ಪ್ರತಿಯೊಂದು ಆಗಿದೆ, ಪ್ರತಿಯೊಂದು ತೋರಿಸ್ತೀನಿ. ನನ್ನ ಫೋನಲ್ಲಿ ಆಗಿರೋದು ಯಾವ ಆ್ಯಪಲ್ಲೂ ಎಡಿಟ್ ಮಾಡಿರೋದಿಲ್ಲ. ಎಡಿಟ್ ಮಾಡಿರೋದಾಗಿದ್ರೆ ಹೆಂಗೆ ಬೇಕಾದ್ರೂ ಎಡಿಟ್ ಮಾಡ್ಕೋಬೋದಾಗಿತ್ತು ನಾನು. ಅದೇನೈತೆ ತೋರ್ಸಮ್ಮ ನಿನ್ನ ಹತ್ರ ಸಾಕ್ಷಿ. ಅಷ್ಟೇ. ಅವ್ರೇನು ಹೇಳೋದು, ಸಾಕ್ಷಿ ಕೇಳ್ತಾರೆ ಅಷ್ಟೇ. ಯಾರೇ ಆಗಲಿ ಇವಾಗ ಸಾಕ್ಷಿ ತೋರಿಸಿ ಮಾತಾಡಬೇಕು. ಪ್ರೂಫ್ ಮಾಡಿದರೆ ಯಾರು ಮುಂದಕ್ಕೆ ಮಾತಾಡೋದೇ ಇರಲ್ಲ. ಅದೆಲ್ಲ ಯಾರು ನಂಬಲ್ಲ. ಅವಳು ಹಾಕಿ ತೋರಿಸ್ಬೋದು. ಇವಾಗ ಎಂತೆಂಥ ಬೇಕಾದ್ರೆ ವಾಯ್ಸನ್ನು ಅವಳ ವಾಯ್ಸಿಗೆ ಕನ್ವರ್ಟ್ ಮಾಡ್ಬೋದು. ಇವಾಗ ಇವಳು ವಾಯ್ಸ್ ಯಾವ್ದಾದ್ರು ಮಾತಾಡಿರ್ತಾಳ, ಅದನ್ನು ತಗೊಂಡು ಅವರೇ ಮಾತಾಡಿ ಅವಳ ವಾಯ್ಸ ಕೊಡ್ಬೋದು ಅಂತ ಆ್ಯಪ್ಗಳು ಬಂದಿದ್ದಾವೆ. ಹಾಗೇನೆ ಅವಳ ಥರನೇ ಅಲ್ಲಿಗೆ ಬರೋದು ಹೋಗೋದು, ಅವಳ ಥರನೇ ಎಲ್ಲ ಎಡಿಟ್ ಮಾಡೋ ಅಂಥದ್ದೆಲ್ಲ ಐತೆ. ನಾನಿದನ್ನು ನಂಬಲ್ಲ. ಮತ್ತೆ ಹೆಂಗೆ ಬೇಕಾದರೂ ಮಾಡ್ತಾರೆ ಇವಾಗಿನ ಕಾಲದಾಗೇನು. ಮುಚ್ಕೊಂಡು ಫಸ್ಟ್ ಕೇಳಿಸ್ಕೊಂಡು ಮಾತಾಡು. ಸುಮ್ಮನೆ ಬಾಯಿ ಐತೆ ಅಂತ ಹೇಳಿ ಮಾತಾಡ್ಬೇಡ. ಹಂಗೆಲ್ಲ ಮಾಡಿಲ್ಲ ಗೌಡ್ರೆ. ನಾನು ಇಲ್ಲ ನೋಡ್ರಿ, ನಾನು ಹಂಗೆಲ್ಲ ಮಾಡೋ ಅಂತವಳೆ ಅಲ್ಲ. ಅವಳು ಬೇಕಾದ್ರೆ ಬರಲಿ, ದೇವಸ್ಥಾನದ ಮುಂದಕ್ಕೆ ಬರಲಿ, ಪ್ರಮಾಣ ಮಾಡಲಿ ಅವಳು ಬೇಕಾದ್ರೆ. ಇಲ್ಲ ಬಿಡು, ನಾವಿದನ್ನು ನಂಬಲ್ಲ. ಇವಾಗ ಹೆಂಗೆ ಮಾಡಬೇಕು ಅಂಬೋದು. ಇವಳು ಮೊನ್ನೆನೂ ಸೇವಂತಿನ ಅವಳು ಹಂಗೆ ಮಾಡಿದ್ಲು. ಇಂಥವೆಲ್ಲ ಎಡಿಟ್ ಮಾಡೋ ಅಂತ ಆ್ಯಪ್ಗಳೆಲ್ಲ ಇದಾವೆ ಫೋನ್ನಾಗಳದೆಲ್ಲ. ನಾವು ನಂಬಲ್ಲ ಅಂದ್ರೆ ನಂಬಲ್ಲ ಗೌಡ್ರೆ, ನಾವು ನಂಬಲ್ಲ. ಎಲ್ಲ ಎಡಿಟ್ ಮಾಡಿ ಹಿಂಗೆಲ್ಲ ತೋರಿಸ್ತಾರೆ.
ಹೆಂಡತಿ ಮಾರ್ಕೆಟ್ಗೆ ಹೋಗಿದ್ದಾಳೆ ಮಲ್ಲು. ಪ್ಲೀಸ್ ಮಲ್ಲು. ನಾನು ಇನ್ಮೇಲಿಂದಾನ 2 ಟೈಮ್ ಕೆಲ್ಸಕ್ಕೆ ಬರ್ತೀನಿ ನೀವು ಹೇಳ್ದಂಗೆ. ಅದಕ್ಕೆ ಸಾಯಂಕಾಲ ಬರ್ರಿ ಮನೆ ಕೆಲಸಕ್ಕೆ ಅಂತ ಹೇಳಿದ್ರ ನಿಜ. ನೀವಂದರೆ ನನಗೆ ಇಷ್ಟ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಓಡಿ ನುಡುವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರಿನ ನಿಂದಿಗೂ. ಒಂದು ಇವಾಗ ಫೋನ್ ಇಷ್ಟ ಬಂದು ಎಲ್ಲ ಬರೀ ಸುಳ್ಳು ಹೇಳಂಗೆ ಮಾಡ್ತಾ ಬರೀ ಸುಳ್ಳು ಸುಳ್ಳು ಸುಳ್ಳು. ಇವಾಗ ಎಲ್ಲಿ ಫೋನ್ನಾಗ ಎಲ್ಲ ಸುಳ್ಳು ಯಾತು ನಂಬಕ್ಕಾಗಲ್ಲಪ್ಪ. ಇವಾಗ ನಾನು ಇಲ್ಲಿದ್ರು ನಾನು ಇಲ್ಲೆಲ್ಲ ಟೌನ್ನಾಗ ಇದ್ದೀವಿ ಅಂತಾರೆ, ಊರಾಗಿದ್ರು ಬೆಂಗ್ಳೂರಾಗ ಇದೀವಿ ಅಂತಾರೆ, ಬೆಂಗ್ಳೂರಾಗಿದ್ರು ಊರಾಗ ಇದೀವಿ ಅಂತಾರೆ. ಇವಾಗ ಅಂತ ಕಾಲ ಇವಾಗ ನಂಬಕ್ಕಾಗಲ್ಲ ಫೋನ್ನಾಗ್ಳದೆಲ್ಲನ ಸುಳ್ಳು. ಏನೇ ಅಂದ್ರೂ ಫೋನ್ನಾಗ್ಳದ ನಾನು ನಂಬಲ್ಲಪ್ಪ, ನಾನು ನಂಬಲ್ಲ ಫೋನ್ನಾಗ್ಳದೆಲ್ಲನ. ಇದೊಳ್ಳೆ ಇವಾಗ ಎಲ್ಲ ಹೆಂಗೆ ಬೇಕಾದ್ರೂ ಮಾಡ್ಬೋದು ಅಂತೇಳಿ ಫೋನ್ನಾಗಿ ಯಾರು ನಂಬಲ್ಲ ಇವಾಗ ಫೋನ್ನಾಗ್ಳದೆಲ್ಲನ. ಸುಮ್ಮನಿರು, ಯಾಕೆ ಹಿಂಗೆ ಮಾಡ್ತೀವಿದ? ಸುಮ್ಮನಿರು, ಏನಾನ ಆಗಲಿ ಹೇಳು, ಇಲ್ಲಿಗೆ ಬಿಟ್ಟಾಗ ಸುಮ್ಮನಾಗ್ರಿ. ಏನೋ ಆಯಿತು ಅಂತ ಹೇಳಿ ಸುಮ್ಮನಾಗ್ಬಿಡ್ಬೇಕು. ಏನೋ ಆಗಿದ್ದಾಗೈತೆ, ಸುಮ್ಮನಿರಿ. ಇನ್ನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಡುತ್ತೆ. ಸುಮ್ಮನಿರು. ಹೋಗ್ಲಿ ಹೇಳು ಗೌಡ್ರೆ, ಬಿಡ್ರಿ. ಇನ್ಮೇಲೆ ಅವ್ರ ಸುದ್ದಿಗೆ ನಾವು ಹೋಗೋದು ಬೇಡ, ನಮ್ಮ ಸುದ್ದಿಗೆ ಅವ್ರು ಬರೋದು ಬೇಡ, ಮನೆ ಕೆಲಸಕ್ಕೂ ಬರೋದು ಬೇಡ, ಏನೂ ಬೇಡ. ಇಲ್ಲಿಗೇನೆ ಅಲ್ಲಿಗೆ ಬಗೆಹರಿಸ್ಕೊಂಡು ಸುಮ್ಮನಾಗ್ಬಿಡೋಣ. ಅದೇಂಗೆ ಸುಮ್ಮನಾಗ್ತಾರೆ ಅಂತ ನಮ್ಮ ಹೆಂಡತಿ ಮೇಲೆ ಇಂಥದ್ದೆಲ್ಲ ನಿಷ್ಠುರ ಸೇರಿ ಅದೇಂಗೆ ಸುಮ್ಮನಾಗ್ತಾರೆ? ಮರ್ಯಾದೆ ಕಳ್ಕೊಂಡು ಸುಮ್ಮನೆ ಮನೆ ಕೆಲ್ಸಕ್ಕೆ ಬಾ ಅಂತೇಳಿ ಕರೆಸ್ಕೊಂಡು ಯಾವಳ ಮಾತಾ ಕೇಳ್ಕೊಂಡು ಈ ರೀತಿ ಮಾಡಿರಿ. ಹೆಂಗ್ ಉಲ್ಟಾ ಹೊಡಿತಾ ಇದಾರೆ, ಇದನ್ನೆಲ್ಲ ನಂಬಲ್ವಂತೆ. ನೋಡ್ರಿ ಗೌಡ್ರೆ, ಇಷ್ಟೆಲ್ಲ ಆಗಿ ತೋರ್ಸಿದ್ರು ಅವ್ರು ನಂಬಲ್ಲ ಅಂತ ಹೇಳಿ ಹೆಂಗ್ ಇವಾಗ ಉಲ್ಟಾ ಹೊಡಿತಾ ಇದಾರೆ. ಏನಪ್ಪ ಇದು ಓಟುನು ಯಾತೈತೆ ನಂಬೇಕಾ ಬೇಡವ? ಸುಮ್ಮನೆ ಓಡ್ರತ್ತ ತಲೆ ಕೆಡ್ಸ್ಕೊಂಡು ಬರ್ರಿ. ನಾನು ಏನೋ ಹಂಗೆ ಮಾಡಿದ್ರೆ ಫೋನ್ನಾಗೆ, ನಾನು ಹಂಗೆ ಮಾಡಿಲ್ಲ, ಇದು ಮಾತಾಡಿರೋ ಸತ್ಯ. ದೇವಸ್ಥಾನದ ಮುಂದೆ ಹೋಗೋಣ ಬರ್ರಿ. ಇದು ನಂಬಲ್ವಾ? ಬೇಡ ಬರ್ರಿ, ದೇವ್ರ ಮೇಲೆ ಪ್ರಮಾಣ ಮಾಡಿ ಬರ್ರಿ. ಬರ್ರಿ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ ಬರ್ರಿ. ದೇವಸ್ಥಾನ ತಕ್ಕ ಹೋಗಿ ಪ್ರಮಾಣ ಮಾಡೋಣ. ಯಾರು ಮಾಡಿರೋ ತಪ್ಪು ಸರಿ ಅಂತ ಹೇಳಿ ಎಲ್ಲ ಗೊತ್ತಾಗುತ್ತೆ. ಬರ್ರಿ ದೇವಸ್ಥಾನಕ್ಕೆ ಹೋಗೋಣ. ಸರಿ ಆಯ್ತಮ್ಮ, ಹಂಗೆ ಮಾಡು. ನೋಡಿ ಸುನಂದ, ಇಂಥದ್ದೆಲ್ಲ ಮಾಡಿ ಸುಮ್ಮನೆ ಆಗಿ ತೋರಿಸಿದ್ರೆ ಯಾರು ನಂಬಲ್ಲ. ಸುಮ್ಮನೆ ಇಂಥ ನಿಷ್ಠುರ ಓರ್ಸಿ ನನ್ನ ತಂಗಿ ಮರ್ಯಾದೆ ಕಾಳಿದ್ರೆ ನೀನು. ಅಯ್ಯೋ, ಯಾರೇನು ಸುಮ್ಮನೆ ಇವಾಗ ನನ್ನ ಮೇಲೆ ಹೇಳಲ್ಲ, ನಿನ್ನ ಮೇಲೆ ಹೇಳಲ್ಲ. ಇರಂದೇನೆ ಹೇಳೋದು. ನೀನು ಮಾತಾಡಬೇಡ. ನೀನು ನಿಂದೆ ಇದ್ರಾಗೆಲ್ಲ ನಾಟಕ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಮಾತಾಡಬೇಡ. ನೀನು ಮಾತಾಡಿದಿ ಅಂದ್ರೆ ನನಗೆ ಮೈಯೆಲ್ಲ ಉರಿದೋಗುತ್ತೆ. ನೀನು ಮಾತಾಡಬೇಡ. ಬಿಡು ಸೇವಂತಿ, ನಾನು ಮಾತಾಡ್ತೀನಿ. ಇವಳು ಇಂಥವಳೆ ಅಂತ ನಾನು ಪ್ರೂವ್ ಮಾಡ್ತೀನಿ. ಬರ್ರಿ. ನಾನು ಹೇಳಿರೋದು ತಪ್ಪ ಸರಿನಾ? ದೇವಸ್ಥಾನಕ್ಕೆ ಮುಂದೆ ಹೋಗೋಣ. ದೇವಸ್ಥಾನಕ್ಕೆ ಮುಂದೆ ಹೋಗಿ ಅದೇ ನಾನೇ ಪ್ರಮಾಣ ಮಾಡೋಣ. ದೇವಸ್ಥಾನಕ್ಕೆ ಮುಂದೆ ಹೋಗೋಣ ಬರ್ರಿ. ಮನುಷ್ಯರನ್ನ ನಂಬಲ್ಲ ಅಂದ್ರೆ ದೇವ್ರನ್ನಾದ್ರೂ ನಂಬಲ್ವೇ? ಮತ್ತೆ ನಡೀರಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ? ನೀವೊಂಥರ ಮಾತಾಡ್ತೀರಾ, ಅವ್ರೊಂಥರ ಮಾತಾಡ್ತೀರಾ. ದೇವ್ರನ್ನಾದ್ರೂ ನಂಬಬೇಕು. ನಡೀರಿ. ನೋಡಿದ್ರಲ್ಲ ವೀಕ್ಷಕರೇ, ಅವ್ರ ಹತ್ರ ಹೆಂಗೆ ಮಾತಾಡ್ತಾಳೆ. ಆಡಿಯೋ ಮಾಡಿ ಎಲ್ಲನ ಡಬ್ಬಿಂಗ್ ಮಾಡ್ತಾರೆ, ವಿಡಿಯೋನು ಡಬ್ಬಿಂಗ್ ಮಾಡ್ತಾರೆ. ಇದು ನಾನು ನಂಬಕ್ಕಾಗಲ್ಲ. ನಂಬಲ್ಲ ನಾನು. ಹಂಗೆ ಮಾಡು ಹಿಂಗೆ ಮಾಡು ಸುಮ್ಮನೆ ಇಲ್ಲದೆಲ್ಲ ಇದು ಮಾಡ್ಯಾವ್ರಿ ಅಂತ ಹೆಂಗೆ ಮಾತಾಡ್ತಾಳೆ. ಅದಕ್ಕೆ ದೇವಸ್ಥಾನದ ಮುಂದೆ ಕೇಳ್ಕೊಂಡು ಹೋಗ್ತೀನಿ. ದೇವಸ್ಥಾನದ ಮುಂದೆ ಕೇಳ್ಕೊಂಡು ಹೋಗಿ ಅಲ್ಲಿ ಪ್ರಮಾಣ ಮಾಡಿಸ್ತೀನಿ. ಅವಳು ಹೇಳಿದ್ದು ಸರಿನಾ, ನಾನು ಸುಳ್ಳು ಹೇಳ್ತೀನೋ ಅವಳು ಸುಳ್ಳು ಹೇಳ್ತಾಳೋ ಗೊತ್ತಾಗುತ್ತೆ. ಮನುಷ್ಯರ ನಂಬಲ್ಲ ಆದರೆ ದೇವ್ರನ್ನಾದ್ರೂ ನಂಬೇಕಾ? ದೇವ್ರಂತೂ ಇದ್ದಾನ, ಭಗವಂತ ಆದರೂ ನೋಡ್ತಿರ್ತಾನೆ. ಸರಿ ತಪ್ಪು ಯಾವುದು ಅಂತ ಮೇಲಾದರೂ ನೋಡ್ತಿರ್ತಾನೆ. ನಾವು ಹೆಂಗೆ ಬೇಕಾಗಿ ಮಾತಾಡ್ಬೋದು, ಬಾಯಿ ಐತೆ ಅಂತೇಳಿ ಮೇಲ ಬೈದ ನಾವು ನೋಡ್ತಿರ್ತಾನೆ, ಅವ್ನು ಪರೀಕ್ಷೆ ಮಾಡ್ತಿರ್ತಾನೆ, ಗೊತ್ತಾಗುತ್ತೆ. ಅದಕ್ಕೇ ನಾನು ಇವಾಗ ಬರೀ ಹೋಗೋಣ, ಅಲ್ಲಿಗೆಲ್ಲನ ಹೋಗ್ಬಿಟ್ಟು ಪ್ರಮಾಣ ಮಾಡ್ಸೋಣ ಅಂತೇಳಿ ಹೇಳ್ತಾ ಇದ್ದೀನಿ. ಬಿಡಲ್ಲ ನಾನು, ಅದೇನಾಗುತ್ತೆ ಅಂತೇಳಿ ಸಾಬೀತು ಮಾಡೋವರೆಗೂ, ಅಂಥ ಕೆಲಸ ಮಾಡಿದ್ದಾಳೆ ಅಂತೇಳಿ ನಾನು ಪ್ರೂಫ್ ಮಾಡೋವರೆಗೂ ಬಿಡಲ್ಲ. ಅವಳು ಸತ್ಯ ಒಪ್ಕೊಂಬವರೆಗೂ ನಾನು ಬಿಡಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.